ಹಲೋ ನಮಸ್ಕಾರ ಗೈಸ್, ಹೇಗಿದೆ? ಚೆನ್ನಾಗಿದೆ ಅಂದ್ಕೊತೀನಿ. ಬರೀ ಪಲಾವ್ ಮಾಡೋಣ. ಈರುಳ್ಳಿ, ಮೆಣಸಿನ್ಕಾಯಿ, ಆಲೂಗಡ್ಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ತರಕಾರಿಗಳು, ಟೊಮೆಟೊ ಎಲ್ಲ ಎಷ್ಟು ಒಳ್ಳೆ ಸ್ಟವ್ ಆನ್ ಮಾಡ್ತಾಯಿದ್ದೀನಿ ನೋಡಿರಿ. ಇವಾಗ ಆಮೇಲೆ ಪಾತ್ರೆ ಕುಕ್ಕರ್ ಇಟ್ಕೊತಿದ್ದೀನಿ. ಇವಾಗ ಎಲ್ಲ ಇಟ್ಕೊಂಡು ರೆಡಿ, ತರಕಾರಿಗಳು ಹಚ್ಕೊಂಡು ರೆಡಿ ಇಟ್ಟಿದ್ದೀನಿ. ಇವಾಗ ಬಾಣಲೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಹಾಕಿ ಪಾತ್ರೆ ಒಳಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ಆಮೇಲೆ ಈರುಳ್ಳಿ ಹಾಕ್ಕೊತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದರಲ್ಲಿ ಫ್ರೈ ಆದ ಹಸಿಮೆಣಸಿಕಾಯಿ, ಪಲಾವ್ ಎಲೆ, ಇವು ಮಸಾಲೆ ಐಟಮ್ಸ್, ಪಲಾವ್ ಎಲೆ, ಲವಂಗ, ಚಕ್ಕೆ, ಲವಂಗ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆನಂತರ ಅಲ್ಲ ಪೇಸ್ಟು ಹಾಕಿ ಫ್ರೈ ಮಾಡ್ತಾಯಿರ್ಬೇಕು. ಚೆನ್ನಾಗಿ ಅಲ್ಲ ಪೇಸ್ಟ್ ಹಾಕಿದ ತಕ್ಷಣ ಚೆನ್ನಾಗಿ ಫ್ರೈ ಆದ ತಕ್ಷಣ ಇವಾಗ ಅದರೊಳಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ರೀ. ಇವಾಗ ಫ್ರೈ ಮಾಡ್ತಾಯಿದ್ದೀನಿ ನೋಡಿರಿ. ಹಂಗೆ ಸ್ವಲ್ಪ ಲೈಟಾಗಿ ಫ್ರೈ ಆಗ್ಬೇಕದ. ಇದು ಕೊತ್ತಂಬರಿ, ಪುದೀನ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕ್ತಿದ್ದೀನಿ ನೋಡಿರಿ. ಟೊಮೊಟೊ ಫ್ರೈ ಆಗಬೇಕು ಚೆನ್ನಾಗಿ. ಫ್ರೈ ಹಾಕಿದ್ದೀನಿ. ಇವಾಗ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಬೀಟ್ರೂಟು, ಆಲೂಗಡ್ಡೆ ಎಲ್ಲ ಹಾಕ್ತಾಯಿದ್ದೀನಿ ನೋಡಿರಿ. ತರಕಾರಿಗಳು ಹಾಕಿ ಚೆನ್ನಾಗಿ ಫ್ರೈ ಮಾಡಿರಿ. ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಕೆಂಪು ಫ್ರೈ ಮಾಡೋಷ್ಟನ್ನ ಹಾಕ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಗರಂ ಮಸಾಲ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಫ್ರೈ ಮಾಡಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊರಿ. ಖಾರ ಪುಡಿ ಹಾಕ್ಕೊತೀನಿ ನಾನು. ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕೋತಿಲ್ಲ, ಎರಡು ಹಾಕ್ತಿರ್ತೀನಿ. ಹಾಗಾಗಿ ಖಾರ ಪುಡಿ ಜಾಸ್ತಿ ಹಾಕ್ತೀನಿ. ನೀವು ಹಸಿಮೆಣಸಿನ್ಕಾಯಿ ಹಾಕ್ಬೋದು. ಖಾರ ಪುಡಿ ನೀರು ಹಾಕ್ತೀನಿ ನೋಡಿರಿ. 2 ಗ್ಲಾಸ್ ನೀರಷ್ಟು ಹಾಕ್ತೀನಿ ನಾನು. ಆಮೇಲೆ ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ, ಹಾಕ್ತಾಯಿದ್ದೀನಿ ನೋಡಿರಿ. ಅಕ್ಕಿ ತೊಳೆದು ಹಾಕ್ತಾಯಿದ್ದೀನಿ. ಇವಾಗ ಎಷ್ಟು ಬೇಕಷ್ಟು ನಾವು 2 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಹಾಕ್ಕೊಂತೀರೋ ಹಾಕ್ಕೊಳ್ಳಿ. ಆಮೇಲೆ ಚೆನ್ನಾಗಿ ತಿರುಗಿಸಿ ಒಂದು ಕುಕ್ಕರ್ 1 ವಿಜಿಲ್ ಆಗೋಷ್ಟು ಇಡ್ತೀನಿ ರೀ. ಆನಂತರ ಇಟ್ಟ ನಂತರ ನೋಡಿರಿ 1 ವಿಜಿಲ್ ಆಗಿದೆ. ನಾವು ಹಾಕೋದು ಇವತ್ತು ತೆಗಿತೀನಿ ನೋಡಿರಿ. ಇವಾಗ ಹೇಗಿದೆ ಅಂತ ನೋಡಿರಿ. ಇವಾಗ ಒಂದು ಸೈಡ್ ಕುಂತಿರ್ತದು ಬೆಂದು, ಅದು ಚೆನ್ನಾಗಿ ನಾವು ಕಲಿಸ್ಕೋಬೇಕು. ಕಲಿಸ್ಕೊಂಡು ಇವಾಗ ಹೇಗೆ ಬಂದಿದೆ, ಲೈಟಾಗಿ ಬಂದಿದೆ ನೋಡಿರಿ. ತರಕಾರಿ ಎಲ್ಲ ಚೆನ್ನಾಗಿ ಕಾಣ್ತಿದೆ ನೋಡಿರಿ. ಆ ಥರ ಆಗಿರ್ತದೆ ನೋಡಿರಿ. ಮೊಸರು ಬಜ್ಜಿ ಪಲಾವ್ ರೆಡಿಯಾಗಿದೆ. ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತೇಳಿ.